ಏರಿಸಬೇಕು. ಹಲವಾರು ಏನು ನಮ್ಮ 22 ಸಮಸ್ಯೆ ಎಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರತ್ತಂದ್ರೆ ಈಗ ನಾ ತಕ್ಷಣ ಇದನ್ನ ಒಂದು ನಿಮಿಷನಾಗ ನಿರ್ಣಯ ತಗೊಳಕ್ ಬರೋದಿಲ್ಲ. ಅದನ್ನ ಎಲ್ಲ ಇಲಾಖೆ ವೈಸ್ ಅವ್ರನ್ನೆಲ್ಲ ಕರೆದು ಅದನ್ನ ಗಂಭೀರವಾಗಿ ಡಿಸ್ಕಷನ್ ಮಾಡಿ ಅಕ್ರಮ ಸಕ್ರಮ ಇರಲಿ, ಕರೆಂಟ್ ಸಮಸ್ಯೆ ಇರಲಿ, ಈ ಕುಲ್ಲೋಳಿದು ಕೂಡ ನಾನು ಜಿಲ್ಲಾಧಿಕಾರಿ ಮತ್ತು ಒಂದು ಸಭೆ ಮಾಡಿ ಅವ್ರನ್ನ ಕರೆದ ಗಂಭೀರವಾಗಿ ಅದನ್ನೆಲ್ಲ ಚರ್ಚೆ ಮಾಡ್ತು. ಮತ್ತು ರೈತ ವಿರೋಧಿ ಕಾನೂನುಗಳು ಬದಲು ಅದನ್ನು ನಾವು ಗಂಭೀರವಾಗಿ ಹೇಳಿದ್ವು. ನಿಮ್ಮ ಸರ್ಕಾರ ಮಾತು ಕೊಟ್ಟೈತಿ, ಅದನ್ನು ನೀವು ಕಾಯ್ದೆ ವಾಪಸ್ ಇದ್ರೊಳಗೆ ಪಡಲೇಬೇಕು. ಭೂ ಸುಧಾರಣೆ ಕಾಯ್ದೆ ಇರಲಿ, APMC ಕಾಯ್ದೆ ಇರಲಿ, ಇವನ್ನ 87B ಅದಕ್ಕೆ ಶಿವಾನಂದ ಪಾಟೀಲ್ ಅದೇ APMCದಂತೂ ಜವಾಬ್ದಾರಿ ಹೊತ್ತವು. ನಾವು 100% ಅದನ್ನು ವಾಪಸ್ ಬಿಡ್ತೀವಿ. ಭೂ ಸುಧಾರಣೆ ಕೂಡ ಅದು ಸ್ವಲ್ಪ ಅಲ್ಲಿ ತಾರತಮ್ಯ ಐತಿ, ಅದನ್ನು ತಕ್ಷಣ ಅದನ್ನು ಕೂಡ ನಾವು ಮಾತು ಕೊಡೋದು ಅಂದ್ಮೇಲೆ ಅದರ ಪ್ರಕಾರ ವಾಪಸ್ ಬಿಡ್ತಕ್ಕಂಥದ್ದು ಮಾಡ್ತು ಅಂತೇಳಿ ಭರವಸೆ ಕೊಟ್ಟರು. ಕೆಲವು ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಆಯ್ತು. ಇವತ್ತು ಇಲಾಖೆಗಳನ್ನ ಸದೃಢಗೊಳಿಸಿರ್ಬೋದು. ಕಾಟ ತೂಕದ ತೂಕದ ಸೇತುವೆಗಳನ್ನ ಕಾರ್ಖಾನೆ ಮುಂದೆ ಎದುರುಗಡೆ ತೂಕದ ಸೇತುವೆಗಳನ್ನ ಕಡ್ಡಾಯವಾಗಿ ನೀವು ಕುಣಿಸಲೇಬೇಕು. ಈಗ ಒಂದು 100 ಕೋಟಿ ಕೊಟ್ರಿ, ಇನ್ನೂ ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಆಗುವ ತಕ್ಕ ನೀವು ಕುಣಿಸಲೇಬೇಕು. ಮುಖ್ಯಮಂತ್ರಿ ಅವರು ನಿಮ್ಮದು ಹೆಸರು ಉಳಿತೈತಿ. ಈ ಕಾರ್ಖಾನೆದ ಇದೊಂದು ವಿಷಯನೂ ಆಗಿಬಿಡ್ತೈತಿ. ರಿಕವರಿ ಸ್ಯಾಂಪಲ್ ಮಿಷನ್ ಕೂಡ ಕಡ್ಡಾಯವಾಗಿ ಕುಣಿಸ್ಬೇಕು. ಅಲ್ಲಿ ಕೂಡ ನಮ್ಗೆ ಕಡ್ಡಾಯವಾಗಿ ಮೋಸ ಆಗತ್ತೈತಿ. ಆ ಶುಗರ್ ಇಲಾಖೆಯನ್ನ ಸದೃಢಗೊಳಿಸ್ಬೇಕು ಅಂತೇಳಿ ಎಲ್ಲ ವಿಷಯಗಳನ್ನು ಕೂಡ ಅವ್ರಿಗೆ ಪೂರ ಪ್ರೆಷರ್ ಮಾಡ್ತಕ್ಕಂಥದ್ದು ಮಾಡಿದ್ವಿ. ಇವೆಲ್ಲ ವಿಷಯಗಳ ಬದಲ ಗಂಭೀರವಾಗಿ ನಾನು ಅದನ್ನು ಪರಿಗಣಿಸ್ತೀನಿ. ಅದನ್ನು ವಿಚಾರನ ಕೂಡ ಹಾಲಿಂದ ಕೂಡ ಹೇಳಿದ್ವು. ಹಾಲಿಂದ ಹೇಳಂದ್ರೆ ಅದನ್ನು ಮೊನ್ನೆ ನಾವು 4 ರೂಪಾಯಿ ದರ ಹೆಚ್ಚು ಮಾಡಿದ್ವಿ. ಮತ್ತು ಕೂಡ ಅದನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಕೂಡ ಸಭೆ ಕರೆದ ಚರ್ಚೆ ಮಾಡ್ತೀವಿ. ದಯವಿಟ್ಟು ನಮಗೆ ಕಾಲಾವಕಾಶ ಕೊಡ್ರಿ. ನಿಮ್ಗೆ ಇವತ್ತು ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಅದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕುಂದುಕೊರತೆಗಳ ಬದಲು ನಾವು ತೀರ್ಮಾನ ತಗೋಬೇಕು. ಮತ್ತು ಕೂಡ ನಿಮ್ಮ ಜೊತೆ ಇದೆಲ್ಲ ತೀರ್ಮಾನ ಆದ ನಂತರ ಒಂದು ಅರ್ಧ ದಿವಸ ಮೀಟಿಂಗ್ ಮಾಡುವಂಥದ್ದು ಬೆಂಗಳೂರು ಇಲ್ಲೂ ಮೀಟಿಂಗ್ ಮಾಡ್ತಕ್ಕಂಥದ್ದು ಕೂಡ ಮಾಡೋಣ ಅಂತೇಳಿ ಇಷ್ಟೆಲ್ಲ ವಿಷಯಗಳು ಚರ್ಚೆ ಆದವು. ಆದರೂ ಕೂಡ ನಾವು ಇಲ್ಲರಿ ಈಗೆಲ್ಲ ರೈತರ ಅಲ್ಲಿ ಬಂದು ಕೂತಾರೋ ಅವ್ರಿಗೇನು ಉತ್ತರ ಹೇಳ್ಬೇಕು ನಾವು. ಯಾಕಂದ್ರೆ ನೀವು ಹೇಳಿರಿ ಆಯ್ತು, ಈಗ ಕರೆದು ಮಾತಾಡ್ತಾ ಹೋತಿದ್ರಿ, ನಾವೇನಿಲ್ಲ. ಅವ್ರಿಗೂ ಕೂಡ ಭರವಸೆ ಕೊಡ್ರಿ. ನಾವು ಕರೆದು ಚರ್ಚೆ ಮಾಡಿ ರೈತರ ಜೊತೆ ಏನು ನೀವು ವಿಷಯಗಳನ್ನ ಇಟ್ಟಿರಿ ಇದ್ರೊಳಗೆ ಎಲ್ಲ ಬಗೆಹರಿಸಲಿಲ್ಲ ಅಂದರೂ ಕೆಲವನ್ನಾದರೂ ಕೂಡ ನಾವು ಇತ್ಯರ್ಥ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಐತಿ. ದಯವಿಟ್ಟು ಅವಕಾಶ ಕೊಡ್ರಿ ಅಂತೇಳಿ ಮುಖ್ಯಮಂತ್ರಿ ಇಷ್ಟು ಗಂಭೀರವಾಗಿ ಚರ್ಚೆಗೆ ಅವ್ರ ಅಧ್ಯಕ್ಷರ ನಮ್ಮ ಹಾವೇರಿ ಅಧ್ಯಕ್ಷರ ಭಾಳ ಸರ್ಕಾರ ಗಂಭೀರವಾಗಿ ಇದ್ರ ಬದಲ ತಗೊಂಡೈತಿ. ಅವ್ರಿಗೂ ಕೂಡ ಅದು ಮನವರಿಕೆ ಆಗೈತಿ. ನಿಮ್ಮ ಹೋರಾಟ ಏನು ಇವತ್ತೈತಿ ಅದು ತೀರ್ವತಿಗೆ ಹೋಗೈತಿ. ಸಮಸ್ಯೆಯನ್ನ ಬಗೆಹರಿಸ್ತದೆ ಅಂತೇಳಿ ನಾವು ಭರವಸೆ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಎಲ್ಲ ಬಗೆಹರಿಸ್ತಾರೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅಕ್ರಮ ಸಕ್ರಮವನ್ನು ಮುಂದುವರಿಸ್ಬೋದು, ಕರೆಂಟ್ ಸ್ವಲ್ಪ ಹೆಚ್ಚು ಮಾಡ್ತಾರೋ ಅನ್ನುವಂಥ ಭರವಸೆ ಇಟ್ಕೊಂಡು ಟೇಷನ್ಗಳು ಏನು ಲೋಡ್ ಆಗಿದ್ದಾವೆ ಆ ಟೇಷನ್ಗಳು ಹೆಚ್ಚಿನ TCಯನ್ನು ಮಾಡಿ ಹಗಲಿವತ್ತು ಏನು ಕಡ್ಡಾಯವಾಗಿ 7 ತಾಸು ಏನೈತಿ ಅದನ್ನು ಕಡ್ಡಾಯವಾಗಿ ಎಲ್ಲ ಊರುಗಳಿಗೂ ಅದನ್ನು ಮುಟ್ಟಿಸುವಂಥದ್ದು ಮಾಡುವಂಥ ಭರವಸೆ ಕೊಟ್ಟರು. ಹೆಚ್ಚಿಗೆ ಏನೈತಿ ಅದನ್ನು ಡಿಸ್ಕಷನ್ ಮಾಡಿ ನಿರ್ಣಯಕ್ಕೆ ನಾಳೆ ಮೀಟಿಂಗ್ ಮಾಡ್ತೋಗ್ತಾರೆ. ವಿದ್ಯುತ್ದೇನು ಸಮಸ್ಯೆ ಐತಿ ಆ ಜಾರ್ಜ್ ಅವ್ರ ಜೊತೆ ಮತ್ತು ಅಧಿಕಾರಿಗಳ ಜೊತೆ KPTCL ಜೊತೆ ಎಲ್ಲ ಕೂಡ ಚರ್ಚೆ ಮಾಡಿ ಅದನ್ನು ಗಂಭೀರವಾಗಿ ಅದನ್ನ ಏನಾರು ಒಂದು ಇತ್ಯರ್ಥ ಮಾಡ್ತಕ್ಕಂಥ ಭರವಸೆಗಳನ್ನ ಸಾಲ ವಸೂಲಾತಿ ಕಿರುಕುಳು ಕೂಡ ಹೇಳಿದ್ದೀವಿ. ಅಕ್ರಮ ಸಕ್ರಮ ಹೇಳಿದ್ವಿ. ST ಲೈನ್ದು ಕೂಡ ಹೇಳಿದ್ನು. ST ಲೈನ್ದು ಕೂಡ ಅವ್ರದ್ದು 50-60 ಕೋಟಿ ರೂಪಾಯಿ ಗಂಟ್ಲೆ ಇವತ್ತು ಬಾಕಿ ಉಳಿದೈತಿ. ಅದ್ರ ಸಂಬಂಧ ಎಲ್ಲ ಬೆಳೆ ಹಾನಿಯಾಗಿ ಅವ್ರ ಬದುಕೆಲ್ಲ ನಾಶ ಆಗೈತಿ. ಅದನ್ನು ಕೂಡ ಮನ್ನಾ ಮಾಡ್ಬೇಕಂತೇಳಿ ಎಲ್ಲ ವಿಷಯನೂ ಕೂಡ ನಾವು 30 ನಿಮಿಷ ಅವ್ರಿಗೆ ಮಾತಾಡಿ ಹೇಳಿದ್ವು. ಅವರೊಂದು 10-20 ನಿಮಿಷ ಮಾತಾಡ್ರಿ. 1 ಗಂಟೆ ಚರ್ಚೆ ಆಗೈತೆ. ಆದ್ರೆ ನಾವು ಮತ್ತೊಂದು ನಿಮಿಷ ಜೊತೆ ಕುಣ್ತೀವಿ. ಇಷ್ಟು ಕೈನು ಮುಗಿದಿಲ್ಲ. ಮತ್ತೊಂದು ವಾರ ಒಳಗಾಗಿ ಮತ್ತು ಕೂಡ ಒಂದು ಚರ್ಚೆ ಮಾಡಿ ಒಂದು ಅರ್ಧ ದಿವಸ ಎಲ್ಲ ಗಂಭೀರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಮಾಡೋದು. ಪ್ರಸಂಗ ಬಂದ್ರೆ ಮತ್ತು ಹೋರಾಟಕ್ಕೆ ಕರೆ ಕೊಟ್ರೆ ಬರ್ತಿರಲ್ಲ. ಅದ 3 ದಿನ ಒಂದು ಅವಕಾಶ ಕೊಟ್ಟು 3-4 ದಿವಸ ಏನ ಹೇಳ್ತೀನಿ ನಾನು ಚಳವಳಿ ನಿರ್ಣಯ ಮಾಡ್ತಪ್ಪ ಅಂತ ಹೇಳ್ರಿ. ಅದಕ್ಕೆಲ್ಲ ಗಟ್ಟಿದಿರಲ್ಲ
ಈಗೇನ ತಾತ್ಕಾಲಿಕವಾಗಿ ಹಿಂಪಡಿನೋ ಬೇಡೋ ಹಾ ಏ ಮುಂದೆ ಯುದ್ಧ ಐತೆ ಯುದ್ಧಕ್ಕೆ ಕರಿತು ಹೋರಾಟದಲ್ಲಿ ಯುದ್ಧ ಅದನ್ನು ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ ಏನು ಮುಖ್ಯಮಂತ್ರಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಅದನ್ನ 2-3 ದಿವಸನಾಗ ಅದನ್ನ ಚರ್ಚೆ ಮಾಡಿ ಯಾವ್ದಾರ ಒಂದು ಇತ್ಯರ್ಥ ಮಾಡೋದು ಎಲ್ಲ ಕೂಡ ಭರವಸೆ ಕೊಟ್ಟರು ಸರ ಅದ್ರ ಬದಲು ಗಂಭೀರವಾಗಿ ಹೇಳಿನ ಆನೆ ಇದಕ್ಕೇನು ಪರಿಹಾರ ಕೊಡಬೇಕು, 1 ಕೋಟಿ ರೂಪಾಯಿ ಕೊಡಬೇಕು, ಅದನ್ನ ಮಾಡಬೇಕು, ಅರಣ್ಯ ಇಲಾಖೆನೆಲ್ಲ ಗಟ್ಟಿಗೊಳಿಸ್ಬೇಕು ಅಂತ ಯಾಕ್ರಿ ಸಮಸ್ಯೆ ಅದೆಲ್ಲ ಕೂಡ ಹೇಳಿದ್ದೆ. ಈಗೇನಪ್ಪ ನೀವು ಹೇಳಿದಂಗ ತಾತ್ಕಾಲಿಕವಾಗಿ 1-2-3 ಸಿಂಪಟ್ಟಿಲ್ಲ. ಎಸ್ ಓಕೆ.